ಏನು ಇತ್ತೀಚೆಗೆ ಅಮೆರಿಕ ಇರಾನ್ನಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಬಂಕರ್ ಬಸ್ಟರ್ ಸ್ಫೋಟಕ ಹಾಕಿತ್ತಲ್ಲ. ಈಗ ಅಂತಹ ಬಂಕರ್ ಬಸ್ಟರ್ ನಿರ್ಮಾಣಕ್ಕೆ DRDO ಕೈ ಹಾಕಿದೆ. ನಮ್ಮ ಅಗ್ನಿ 5 ಮಿಸೈಲ್ಗೇನೆ 7,500 kgಯಷ್ಟು ಹೆವಿ ಸ್ಫೋಟಕ ಅಳವಡಿಸಿ ಆ ಮಿಸೈಲ್ ಅನ್ನೇ ಬಂಕರ್ ಬಸ್ಟರ್ ರೀತಿ ಮಾಡಿಫೈ ಮಾಡೋಕೆ ಸಿದ್ಧವಾಗಿದೆ. ಆ ಮೂಲಕ ಒಂದೇ ಏಟಿಗೆ 2 ಹಾಕಿ ದುಬಾರಿ ಯುದ್ಧ ವಿಮಾನಗಳನ್ನ ಅಥವಾ ಈ ಬಾಂಬರ್ಗಳನ್ನ B2 ತರದ ಬಾಂಬರ್ಗಳನ್ನ ಪೈಲಟ್ಗಳನ್ನ ಕೂರಿಸಿ ರಿಸ್ಕ್ ತಗೊಂಡು ಶತ್ರು ಮೇಲೆ ತಗೊಂಡು ಹೋಗಿ ಹಾಕಿ ಬರ್ಬೇಕಂತೇನಿಲ್ಲ. ಬದಲಿಗೆ ಮಿಸೈಲ್ ನಲ್ಲೇ ಕಳಿಸಿ ಡೆಲಿವರಿ ಮಾಡಬಹುದು. ಅಗ್ನಿ 5 ಭಾರತದ ಬತ್ತಳಿಕೆಯಲ್ಲಿರೋ ಡೆಡ್ಲಿಯೆಸ್ಟ್ ಮಿಸೈಲ್. ಅಫಿಷಿಯಲ್ ಲೆಕ್ಕದ ಪ್ರಕಾರ ಈ ಮಿಸೈಲ್ 5,000 ಕಿಲೋಮೀಟರ್ ರೇಂಜ್ ಹೊಂದಿದೆ. ಗಂಟೆಗೆ 30,000 ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ. ಈಗ ಇದರ ತಲೆಗೆ ಸ್ಫೋಟಕವನ್ನ ಕಟ್ಟಿ ಭಯಾನಕ ಬಂಕರ್ ಬಸ್ಟರ್ ಮಾಡೋಕೆ DRDO ಸಜ್ಜಾಗಿದೆ. ಅಮೆರಿಕದ ಬಳಿ ಇರೋ GBU-57 ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಬಂಕರ್ ಬಸ್ಟರ್ ಜಸ್ಟ್ 60 ಮೀಟರ್ ಆಳಕ್ಕೆ ನುಗ್ಗಿ ದಾಳಿ ಮಾಡುತ್ತೆ, ಸೀಳ್ಕೊಂಡು ಹೋಗಿ ನೆಲವನ್ನ. ಆದರೆ ಮಾಡಿಫೈ ಮಾಡ್ತಿರೋ ಅಗ್ನಿ 5 ನ ಬಂಕರ್ ಬಸ್ಟರ್ ವರ್ಷನ್ 80 ರಿಂದ 100 ಮೀಟರ್ ತನಕ ಭೂಮಿಯನ್ನ ಸೀಳಿ ಹೋಗಿ ಧ್ವಂಸ ಮಾಡುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಮತ್ತೊಂದು ಕಡೆ ಅಮೆರಿಕದ GBU ಸ್ಫೋಟಕದಲ್ಲಿ ಜಸ್ಟ್ 2,400 kg ಸ್ಫೋಟಕವನ್ನ ಮಾತ್ರ ತುಂಬಬಹುದು. ಆದ್ರೆ ಅಗ್ನಿ 5 ನಲ್ಲಿ ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಸ್ಫೋಟಕ ಸಾಮಗ್ರಿಯನ್ನು ಅಳವಡಿಸಬಹುದು. ಜೊತೆಗೆ ಬಂಕರ್ ಬಸ್ಟರ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಜಾಗದಲ್ಲಿ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಹೊಡೆಯೋ ಸಾಮರ್ಥ್ಯ ಕೂಡ ಬೇಕಾಗುತ್ತೆ. ಹಾಗಾಗಿ ಇದನ್ನೇ ಬಂಕರ್ ಬಸ್ಟರ್ ಮಾಡೋಕೆ DRDO ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಇಡೀ ಜಗತ್ತಲ್ಲೇ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಬಂಕರ್ ಬಸ್ಟರ್ ಇದು ಆಗೋ ನಿರೀಕ್ಷೆ ಇದೆ. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಗಾಗಿ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ.